ಆರ್ ಸಿ ಬಿ ಮೊದಲ ಮ್ಯಾಚ್ ದೇವರಿಗೆ ಕೊಡ್ಲಿಲ್ಲ, ಎರಡನೇ ಮ್ಯಾಚ್ ದೇವರಿಗೆ ಕೊಡ್ಲಿಲ್ಲ, ಅದರ ಅರ್ಥ ಮೂರನೇ ಮ್ಯಾಚ್ ಕೂಡ ದೇವರಿಗೆ ಕೊಡದೇ ಇರ್ಲಿಕ್ಕೆ ಆಗ್ತದ? ಕೊಟ್ಟೆವಲ್ಲ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. -8 ಡಿಗ್ರಿ ಉಂಟು ಈಗ ಜಮ್ಮು ಕಾಶ್ಮೀರದ ಸೋನ್ಮಾರ್ಗಲ್ಲಿ. ಆದ್ರೆ ಸಹ ವಿಡಿಯೋ ಮಾಡ್ತಿದ್ದೇನೆ, ಗಡಗಡ ಗಡಗಡ ಅಂತ ಆಗ್ತಾ ಉಂಟು. ನಮ್ಮ ಆರ್ ಸಿ ಬಿದು ಇವತ್ತು ಪ್ರದರ್ಶನ ನೋಡಿಸಿ ಇನ್ನೂ ಸಹ ಗಡ 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 ಅಂತ ಆಯ್ತು. ಯಾವುದು ಬ್ಯಾಟಿಂಗ್ ಸೂಪರ್ ಇತ್ತ, ಬ್ಯಾಟಿಂಗ್ ಸೂಪರ್ ಇಲ್ಲ, ಬೌಲಿಂಗ್ ಸೂಪರ್ ಇತ್ತ, ಬೌಲಿಂಗ್ ಸಹ ಸೂಪರ್ ಇರಲಿಲ್ಲ. ಸೊ ಹೀನಾಯವಾಗಿ ಇವತ್ತು ಗುಜರಾತ್ ಟೈಟನ್ಸ್ ಮೇಲೆ ಆರ್ ಸಿ ಬಿ ತನ್ನ ತವರು ನೆಲದಲ್ಲಿ ಸೋತಿದೆ. 2 ಅವೇ ಮ್ಯಾಚ್ಗಳನ್ನು ಗೆದ್ದು ತವರು ನೆಲದಲ್ಲಿ ಬೆಂಗಳೂರಲ್ಲಿ ಆಡ್ಲಿಕ್ಕೆ ಬಂದರು. ನಿಮಗೆ ಗೊತ್ತುಂಟು, ಬೆಂಗಳೂರು ಆರ್ ಸಿ ಬಿ ತಂಡದ್ದು ಈ ಬೆಂಗಳೂರು ಪಿಚ್ಚಲ್ಲಿ, ಹೋಮ್ ಪಿಚ್ಚಲ್ಲಿ ಅವರ ರೆಕಾರ್ಡ್ ಏನಿದೆ, ವಿನ್ ರೆಕಾರ್ಡ್, ಇಟ್ ಈಸ್ ವರ್ಸ್ಟ್ ಎಮಂಗ್ ಆಲ್ ಅದರ್ ಟೀಮ್ಸ್. ಬೇರೆ ಎಲ್ಲ ಟೀಮ್ಗೆ ಹೋಮ್ ಅಡ್ವಾಂಟೇಜ್ ಇದ್ರೆ ನಮಗೆ ಹೋಮ್ ಅಡ್ವಾಂಟೇಜ್ ಅಂತ ಗೊತ್ತುಂಟಾ? ಫ್ಯಾನ್ಸ್. ಬೆಂಗಳೂರು ಮ್ಯಾಚ್ ಅದು ಓ ಅಂತ ಜನ ಎಲ್ಲ ಸೇರ್ತಾರೆ, ಎಷ್ಟು ದುಡ್ಡು ಕೊಟ್ಟು ಬೇಕಾದ್ರೂ ಜನ ಬರ್ತಾರೆ, ಬಟ್ ವಿನ್ ಆಗ್ತಾರ? ಇಲ್ಲ. ಐ ಥಿಂಕ್ ಆರ್ ಸಿ ಬಿ ಅವೇ ಮ್ಯಾಚಿಗೆ ಮಾತ್ರ ಇಡಬೇಕಂದ್ರೆ ನಾನು ದಯವಿಟ್ಟು ಒಂದು BCCIಗೆ ರಿಕ್ವೆಸ್ಟ್ ಮಾಡ್ತೇನೆ, ಹೋಮ್ ಮ್ಯಾಚಸ್ ಬೇಡ ಅಂತ ಕಾಣ್ತದೆ. ಅಭಿಮಾನಿಗಳೆಲ್ಲ ಬೈತಾರೆ, ಅಲ್ಲಿ ಸ್ಟೇಡಿಯಂಗೆ ಹೋಗಿ ನೋಡೋರು ಬೈತಾರೆ, ಹಾಗೆಲ್ಲ ಮಾತಾಡ್ಬೇಡ ಅಂತ. ಬಟ್ ಯಾಕೆ ಮಾರ್ರೆ, ತವರು ನೆಲದಲ್ಲಿ ಏನು ಸೋಲ್ತಾ ಇರ್ತಾರಲ್ಲ. ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಆರ್ ಸಿ ಬಿ ಹೊಡೆದದ್ದು ಕೇವಲ 169 ರನ್. ಈ ಪಿಚ್ಚಲ್ಲಿ 169 ಎಲ್ಲ ಒಂದು ಸ್ಕೋರೇ ಅಲ್ಲ. ಪಿಚ್ ಅನ್ನೋದಕ್ಕಿಂತ ಸಹ ಈ ಒಂದು ಗ್ರೌಂಡಲ್ಲಿ, ಯಾಕೆಂದ್ರೆ ಇದು ಚಿಕ್ಕ ಗ್ರೌಂಡ್ ಮಾರ್ರೆ, ಬೌಂಡ್ರಿ ಲೈನ್ ಎಲ್ಲ ಜಾಸ್ತಿ ದೊಡ್ಡದಿಲ್ಲ. ಮಿಸ್ ಟೈಮ್ ಆದ್ರೆ ಸಹ 6 ಎಲ್ಲ ಹೋಗ್ತದೆ, ಸ್ವಲ್ಪ ಪವರ್ ಇದ್ರೆ ಆಯ್ತು. ಸೊ 200 ಹೊಡೆದ್ರೆ ಸಹ ಕಡಿಮೆ ಈ ಪಿಚ್ಚಲ್ಲಿ. 169 ರನ್ನು. ಇವತ್ತು ಬೈದವೇ GT 4 ಫಾಸ್ಟ್ ಬೌಲರ್ಸ್ ಅನ್ನೆಲ್ಲ ಕಣಕ್ಕಿಳಿಸಿದ್ರೆ ಆಯ್ತಾ, ಭಯಂಕರ ಬೌಲಿಂಗು. ಅದ್ರ ಬಗ್ಗೆ ಮಾತಾಡ್ತೇನೆ. ಆ್ಯಂಡ್ 169 ರನ್ ನೋಡಿದ್ರು. ಆ GT ನೋಡಿದ್ರೆ ಕೇವಲ 2 ವಿಕೆಟಲ್ಲಿ ಡಮಾರ್ ಹೊಡೆದು ಬಿಸಾಕಿದ್ರಲ್ಲ. ನೀವು ನಮ್ಗೆ ಕಾಂಪಿಟೇಷನ್ನೇ ಅಲ್ಲ ಅನ್ನುವ ರೇಂಜ್ಗೆ ಚೇಸಿಂಗ್ ಇತ್ತು GT ಅವರ ಕಡೆಯಿಂದ. ಎಸ್, ನಮ್ಮ ಪವರ್ ಪ್ಲೇ ಹೇಗಿತ್ತು, ಎಲ್ಲ ಭಾರಿ ಫಾರ್ಮಲ್ಲಿ ಇದ್ದಾರೆ. ಸಾಲ್ಟ್, ಕೊಹ್ಲಿ, ಪಡಿಕಲ್ ಕೂಡ ಭಯಂಕರ ಇಂಟೆಂಟಿಂದ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸ್ಪಿನ್ ಬ್ಯಾಷರ್ ಕ್ಯಾಪ್ಟನ್ ರಜತ್ ಪಾಟೀಲ್ ಅವರಿದ್ದಾರೆ, ಮತ್ತು ಜೀವಂತ ಕಲ್ಲು ಲಿವಿಂಗ್ಸ್ಟನ್ ಅವರಿದ್ದಾರೆ, ಟಿಮ್ ಡೇವಿಡ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ. ಪ್ರಳಯ ಅಂತಕ ಬ್ಯಾಟಿಂಗ್ ನಮ್ದು. ಹಾಗೆ ಹೀಗೆ 6 ಓವರ್ ಆಗೋಷ್ಟರಲ್ಲಿ 3 ವಿಕೆಟ್ ಬಿದ್ದಾಗಿದೆ. ಪವರ್ ಪ್ಲೇಯಲ್ಲಿ ಕೊಹ್ಲಿ ಅವರು ಔಟು, ಪಡಿಕಲ್ ಔಟು, ಸಾಲ್ಟ್ ಕೂಡ ಔಟು. ನೋಡಿ, ಫಸ್ಟ್ ಬಾಲ್ ಕೊಹ್ಲಿ ಅವರು 4 ಹೊಡೆದಾಗ ಕವರ್ ಡ್ರೈವ್ 4, ಸೂಪರ್. ಇವತ್ತು ಎಂಥದೊಂದು ಚಮತ್ಕಾರ ಆಗ್ತದೆ ಅಂತ ಫಸ್ಟ್ ಓವರ್ ಹಾಕಿದ್ದು ಸಿರಾಜ್ ಅಣ್ಣನ ಬೌಲಿಂಗ್ ಅಲ್ಲಿ. ಫಸ್ಟ್ ಓವರ್ ಅಲ್ಲಿಯೇ ಅವರ ಕೀಪರ್ ಜಾಸ್ ಬಟ್ಲರ್ ಅವರು ಸಾಲ್ಟ್ ಅವರ ಕ್ಯಾಚ್ ಡ್ರಾಪ್ ಮಾಡಿದ್ರು. ಕ್ಯಾನ್ ಯು ಬಿಲೀವ್? ಸಾಲ್ಟ್ ಅವರ ಕ್ಯಾಚ್. ಯಾಕಂದ್ರೆ ಅವರ ಕ್ಯಾಚ್ ಅನ್ನೆಲ್ಲ ಹಿಡಿಬೇಕು ಮಾರೆ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಮ್ಯಾಚ್ ಅನ್ನು ಟರ್ನ್ ಮಾಡುವಂತ ಶಕ್ತಿ ಇರುವಂತ ಆಟಗಾರ ಸಾಲ್ಟು. ಸಿರಾಜ್ ಅಣ್ಣನಿಗೆ ಫುಲ್ ಸೈಕ್ ಆಗಿತ್ತು, ಇದು ಎಂತ ಸಾವು ಮಾರೆ, ಅಷ್ಟು ಈಸಿ ಕ್ಯಾಚ್ ಅನ್ನು ಬಿಟ್ರಲ್ಲ ಅಂತ. ಬಟ್ ನೆಕ್ಸ್ಟ್ ಓವರ್ ಅಲ್ಲಿ ಅರ್ಷದ್ ಖಾನ್ ಅವರಿಗೆ ಇವತ್ತು ಚಾನ್ಸ್ ಸಿಕ್ಕಿತ್ತು. ಅರ್ಷದ್ ಖಾನ್ ಅವರ ಬೌಲಿಂಗ್ ಅಲ್ಲಿ ಕೊಹ್ಲಿ ಅವರು ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ನಾನು ಸುಮಾರು ಸಲ ಹೇಳಿದ್ದೇನೆ, ಯಾವುದೇ ಪ್ಲೇಯರ್ ಆಗಿರ್ಬೋದು ಮಾರ್ರೆ, ಪವರ್ ಪ್ಲೇ ಅಲ್ಲಿ ಔಟ್ ಫೀಲ್ಡ್ ಅಲ್ಲಿ ನೀವು ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರೆ ಎಷ್ಟು ಬೇಜಾರಾಗ್ತದೆ ಅಂತಂದ್ರೆ, ಇರುವುದು 2 ಫೀಲ್ಡರ್ ಹೊರಗಡೆ. ಆ 2 ಫೀಲ್ಡರ್ ಅಲ್ಲಿ ಒಬ್ಬ ಫೀಲ್ಡರ್ ಅನ್ನು ಹುಡುಕಿ ಅವನ್ನ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದಾಗ ಅಂತ ಅನ್ಸುದಂತೂ ನಂಗೆ ಸಾಗೆ ಅಂತ ಅನ್ಸಿತ್ತು. ಅದಾದ್ಮೇಲೆ ಪಡಿಕಲ್ ಫಸ್ಟ್ ಬಾಲ್ 4 ಹೊಡೆದ್ರು. ಭಯಂಕರ ಇಂಟೆಂಟ್, ಅದು ಅಂದ್ರೆ ಮಿಸ್ ಫೀಲ್ಡ್ ಆಗಿ 4 ಹೋದದು. ಎನಿವೇಸ್, ಫಸ್ಟ್ ಬಾಲ್ 4 ಬಂತು. ಸೂಪರ್ ಡೂಪರ್ ಅಮೇಸಿಂಗ್ ಮಾರ ಅಂತ ಅನ್ಕೊಳೋದು. ಪಡಿಕಲ್ ಅವರು ತೆಗ್ದು ಜಾಡ್ಸಿ ಡಮಾರ್ ಅಂತ ಒಂದು 4 ಹೊಡೆಯುವ ಅಂತ ಹೋಗಿ, ಅಂದ್ರೆ ಕರೆಕ್ಟ್ ಲೈನ್ ಅಂಡ್ ಲೆಂತ್ ಅಂತ ನೋಡ್ಲಿಲ್ಲ. ಮೊದಲೇ ಡಿಸೈಡ್ ಆಗಿದ್ರು, ನಾನೀಗ ಮುಂದೆ ಬರ್ತೇನೆ, ಎಕ್ಸ್ಟ್ರಾ ಕವರ್ ಮೇಲೆ ಪಟಾರ್ ಅಂತ ಒಂದು 4 ಹೊಡಿತೇನೆ ಅಂತ. ವಿಕೆಟ್ ಹಾರಿತ್ತು ಅಷ್ಟೇ, ಬಾಲು ವಿಕೆಟ್ಗೆ ತಾಗಿತ್ತು, ಬ್ಯಾಟಿಗೆ ತಾಗ್ಲಿಲ್ಲ. ಅವರು ಬೋಲ್ಡ್ ಆದ್ರು. ಸಿರಾಜ್ ಅಣ್ಣ ಅಂತೂ ಎಂತ ಅಂದ್ರೆ ಬಾರಿ ಸಿಟ್ಟಲ್ಲಿ ಇದ್ರಿಂದ ಕಾಣ್ತದೆ ಆರ್ ಸಿ ಬಿ ಮೇಲೆ. ನನ್ನನ್ನು ರಿಟೈನ್ ಮಾಡ್ಲಿಲ್ವಾ, ನಿಮ್ಮ ಮರ್ಯಾದೆಯನ್ನು ನಿಮ್ಮ ತವರು ನೆಲದಲ್ಲಿ ನಾನು ತೆಗಿತೇನೆ ಅಂತ ಪಣ ತೊಟ್ಟಿದ್ರಂತ ಕಾಣ್ತದೆ. 4 ಓವರ್ಗೆ 19 ರನ್ಗೆ 3 ವಿಕೆಟ್. ಮೇ ಬಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಕೊಟ್ಟಿರ್ಬೋದು. ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಸ್, ಅದು ಇವರಂತಲ್ಲ, ಅದು ಜಗಜ್ಜಾಹೀರಾಗಿದೆ. ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಸ್ ನಮ್ಮ ಮೇಲೆ ಭಯಂಕರ ಚಂದ ಮಾಡಿ ಆಡಿ ಕೊನೆಗೆ ಮ್ಯಾನ್ ಆಫ್ ದ ಮ್ಯಾಚ್ ಎಲ್ಲ ತಗೊಳ್ಳುವಂಥದ್ದು ಒಂದು ರೂಢಿ. ಅದು ಈ IPL ಅಲ್ಲಿ ಸಹ ಕಂಟಿನ್ಯೂ ಆಗಿದೆ. ಅಂದರೆ ಅದು ಬಂದಂಥ ಹಾದಿ ಅದು ಹಾಗೆ ಮುಂದುವರಿಬೇಕಲ್ಲ, ಸ್ಟಾಪ್ ಆಗಬಾರ್ದು. ಸೊ ಹಾಗೆ ಪದ್ಧತಿ ಮುಂದುವರಿತಾ ಉಂಟು. ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರೇ ನಮ್ಮ ಮೇಲೆ ಭಾರಿ ಚಂದ ಮಾಡಿ ಆಡುದು. ಆ್ಯಂಡ್ ನಮ್ಮ ಕನ್ನಡಿಗ ಯಾರು, ಪ್ರಸಿದ್ಧ ಕೃಷ್ಣ ಅವರು
3 ಓವರ್ಗೆ ಫಸ್ಟ್ 3 ಓವರ್ಗೆ 10 ರನ್ ಬಿಟ್ಟು ಕೊಟ್ಟದ್ದು. ಡೌಟ್ ಆಯ್ತು, ಇದು ಎಂತ ಒನ್ ಡೇ ಆಗ್ತಾ ಉಂಟು, ಎಂತ ಆಗ್ತಾ ಉಂಟು. 3 ಓವರ್ಗೆ 10, ಫಸ್ಟ್ 2 ಓವರ್ ನೋಡಿದ್ರೆ 3 ರನ್ ಬಿಟ್ಟು ಕೊಟ್ಟದ್ದು. ವಾವ್, ಇದೆಂತ ಮ್ಯಾಚ್ ಆಗ್ತಾ ಉಂಟಂತ ಅನ್ಕೊಂಡೆ ಮಾರೆ. 2 ಓವರ್ಗೆ 3 ರನ್, 3 ಓವರ್ಗೆ 10 ರನ್, ಮತ್ತೆ ಲಾಸ್ಟ್ 4 ಓವರ್ಗೆ 26 ರನ್ಗೆ 1 ವಿಕೆಟ್ ತೆಗೆದ್ರು. ಅವರು ಕೂಡ ಹಾಗೆ, ಅವರು ಬಾರಿ ಬೇಜಾರಲ್ಲಿದ್ರಂತ. ನಾವೊಬ್ಬ ಕನ್ನಡಿಗ, ನನ್ನನ್ನೊಂದು RCB ಬೈ ಮಾಡ್ಲಿಲ್ಲ, ಮಾಡ್ತೇನೆ ಅಂತ ಅನ್ಕೊಂಡು RCB ಮೇಲೆ ಪ್ರಚಂಡ ಪ್ರದರ್ಶನ. ಆ್ಯಂಡ್ ಆ ಏನು RCB ಒಂದು ಬೆಂಗಳೂರಿನ ಪಿಚ್ ಏನಿದೆ, ಚಿನ್ನಸ್ವಾಮಿ ಪಿಚ್, ಅದು ಸ್ಪಿನ್ ಫ್ರೆಂಡ್ಲಿ ಪಿಚ್ ಅಲ್ಲ. ಇಲ್ಲಿ ಸ್ಪಿನ್ನರ್ಸ್ ಎಲ್ಲ ಹೊಡಿಸ್ಕೊಳ್ತಾರೆ. ಆದ್ರೂ ಕೂಡ ಸಾಯಿ ಕಿಶೋರ್ ಅವರು 4 ಓವರ್ಗೆ 22 ರನ್ ಬಿಟ್ಟು ಕೊಟ್ಟದು. ಇಲ್ಲೆಲ್ಲ 1 ಓವರ್ಗೆ 22 ಹೊಡಿಸ್ಕೊಳ್ತಾರೆ ಮಾರೆ. 4 ಓವರ್ಗೆ 22 ರನ್ ಕೊಟ್ಟು 2 ವಿಕೆಟ್ ತೆಗ್ದಿದ್ದಾರೆ. ಹಾಗಾದ್ರೆ 169 ಹೇಗಾಯ್ತಣ್ಣ? ಎಲ್ಲರೂ ಸಹ ಬಾರಿ ಚಂದ ಮಾಡಿ ಹಾಕ್ತಾ ಇದ್ದಾರೆ ಅಂತ 169 ಹೇಗೆ ಆಯ್ತು? ಅಲ್ಲಿ ರಾಶಿದ್ ಖಾನ್ ಅವರು ಡಮ್ 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 ಅಂತ ಹೊಡಿಸ್ಕೊಂಡ್ರು. 4 ಓವರ್ಗೆ 54 ರನ್ ಬಿಟ್ಟು ಕೊಟ್ಟರು. ಕ್ರೆಡಿಟ್ ಗೋಸ್ಟು 1 ಓವರ್ಲಿ ಐ ಥಿಂಕ್ ಲಿವಿಂಗ್ಸ್ಟನ್ ಅವರು 3 ಸಿಕ್ಸ್ ಹೊಡೆದ್ರು. ಕೊನೆಗೆ ಟಿಮ್ ಡೇವಿಡ್ ಅವರು ಕೂಡ, ಇಲ್ಲ, ಲಿವಿಂಗ್ಸ್ಟನ್ ಅವರು ಹೊಡೆದದ್ದು, ಟಿಮ್ ಡೇವಿಡ್ ಅವರು ಹೊಡೆದದ್ದು ಇದಕ್ಕೆ, ಯಾರಿಗೆ, ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗಲ್ಲಿ. ಒಟ್ಟಿನಲ್ಲಿ ಥ್ಯಾಂಕ್ಸ್ ಟು ರಾಶಿದ್ ಖಾನ್ ಅಣ್ಣ. ಸೊ ಅವರಿಂದ 150 ರನ್ ಕ್ರಾಸ್ ಆಯಿತು. ಇಲ್ಲ ಇದ್ರೆ 150 ಕ್ರಾಸ್ ಆಗ್ತಾ ಇರಲಿಲ್ಲ. ಇವತ್ತು ಕೊಹ್ಲಿ ಅವರು ಫ್ಲಾಪ್ ಆದರು, ಪಡಿಕಲ್ ಅವರು ಫ್ಲಾಪ್ ಆದರು, ಸಾಲ್ಟ್ ಅವರು ಫ್ಲಾಪ್ ಆದರು, ಮತ್ತೆ ಪಾಟಿದಾರ್ ಫಸ್ಟ್ 6 ಓವರ್ಗೆ 38ಕ್ಕೆ 3, ಅದಾದ್ಮೇಲೆ ಇಲ್ಲ 6.2 ಓವರ್ಸ್ಗೆ ಇನ್ನೊಂದು ವಿಕೆಟ್ ಬಿತ್ತು. ಇಶಾಂತ್ ಶರ್ಮಾ ಅವರನ್ನು ಬೇರೆ ಹಾಕೊಂಡಿದ್ರು GT ಅವರು. ಸೊ 7 ಓವರ್ ಆಗುವ ಒಳಗೆ 4 ವಿಕೆಟ್ ಬಿದ್ದಾಗಿದೆ. ಅದಾದ್ಮೇಲೆ ಲಿವಿಂಗ್ಸ್ಟನ್ ಮತ್ತೆ ಜಿತೇಶ್ ಶರ್ಮಾ ಸೇರಿಕೊಂಡು ಒಂದಷ್ಟು ಬ್ಯಾಟಿಂಗ್ ಮಾಡಿದ್ರು. ಜೀವಂತ ಕಲ್ಲನ್ನು ಜೀವಂತವಾಗಿ ಇಡ್ಬೇಕಂತ ಭಾರಿ ಲೈಫ್ ಕೊಟ್ರಪ್ಪ. 1 ರನ್ಔಟ್ ಮಿಸ್ ಆಯ್ತು, ಮತ್ತೆ 1 ಕ್ಯಾಚ್ ಡ್ರಾಪ್ ಮಾಡಿದ್ರು. ತೆವಾಟಿ ಅವರು ಕ್ಯಾಚ್ ಡ್ರಾಪ್ ಮಾಡಿದ್ರು. ಅದಾದ್ಮೇಲೆ ಬಟ್ಲರ್ ಅವರು ಆಲ್ರೆಡಿ ಸಾಲ್ಟ್ ಅವ್ರದ್ದು ಕ್ಯಾಚ್ ಬಿಟ್ಟಿದ್ರು. ಯಾಕೆ ಸಾಲ್ಟ್ ಅವ್ರದ್ದು ಯಾಕೆ? ಇನ್ನೊಂದು ಇಂಗ್ಲಿಷ್ ಪ್ಲೇಯರ್ ಇತ್ತು, ನಾನು ಕ್ಯಾಚ್ ಬಿಡ್ತೇನೆ. ಯಾಕಂತಂದ್ರೆ ಫುಲ್ಲು ಗೊತ್ತಾಯ್ತಲ್ಲ, ಜಾಸ್ ಬಟ್ಲರ್ ಇಂಗ್ಲಿಷ್ ಪ್ಲೇಯರ್, ಸೊ ಆದ್ರಿಂದ ಸಾಲ್ಟ್ ಅವ್ರದ್ದು ಕ್ಯಾಚ್ ಬಿಟ್ಟದ್ದು, ಅವ ನಮ್ಮ ಹುಡುಗ ಅಂತ. ಮತ್ತೆ ಲಿವಿಂಗ್ಸ್ಟನ್ಗೆ ಬೇಜಾರಾಗಿ ಬರ್ತಲ್ಲ, ಲಿವಿಂಗ್ಸ್ಟನ್ ಇದು 1 ಸ್ಟಂಪ್ ಔಟ್ ಮಿಸ್ ಮಾಡಿದ್ರು. ಸೊ ಹಾರಿಬಲ್ ಫೀಲ್ಡಿಂಗ್ ಅಂತ ನೋಡೋದಿದ್ರೆ ಸಿಕ್ಕಾಪಟ್ಟೆ ಹಾರಿಬಲ್ ಆಗಿತ್ತು. ಆ್ಯಂಡ್ ರಾಶಿದ್ ಖಾನ್ ಅವರ ಬೌಲಿಂಗಲ್ಲಿ ಏನು 3 ಸಿಕ್ಸ್ ಹೊಡೆದ್ರಲ್ಲ, ಅದರಲ್ಲಿ 1 ಕ್ಯಾಚ್ ಮಿಸ್ ಆದದ್ದು, ಕೈಗೆ ತಾಗಿ 6 ಆಯಿತು. ಸಾಯಿ ಕಿಶೋರ್ ಅವರು ಬೌಂಡ್ರಿ ಲೈನಲ್ಲಿ ನಿಂತಿದ್ದೆ, ಕರೆಕ್ಟಾಗಿ ಕ್ಯಾಚ್ ಸಿಗ್ತಾ ಇತ್ತು. ಅಣ್ಣ ಡ್ರ್ ಅಂತ ಓಡಿ ಬಂದು ನಾ ಮುಂದೆ ಬಂದು ಹಿಡಿತೇನೆ ಅಂತ, ಅದು ತಲೆ ಮೇಲಿಂದ ಹೋಯ್ತು. ಏನೋ ಹಿಡಿಲಿಕ್ಕೆ ಹೋದ್ರು, ಕೈಗೆ ತಾಗಿ ಅದು 6 ಹೋಯ್ತು. ಸೊ ಸಿಕ್ಕಾಪಟ್ಟೆ ಬ್ಯಾಡ್ ಫೀಲ್ಡಿಂಗ್ ಇತ್ತು. ಬಟ್ ಸ್ಟಿಲ್ ಓವರ್ ಆಲ್ ಲಿವಿಂಗ್ಸ್ಟನ್ ಇದು ಇನ್ನಿಂಗ್ಸ್ ನೋಡಿದಾಗ 5 ಸಿಕ್ಸ್ ಎಲ್ಲ ಹೊಡೆದಿದ್ದಾರೆ, 1 4 5 ಸಿಕ್ಸ್, 40 ಬಾಲಿಗೆ 54 ರನ್. ಚಿನ್ನಸ್ವಾಮಿ ಪಿಚ್ಚಲ್ಲಿ ತುಂಬ ಸ್ಲೋ ಆಯ್ತು ಅಂತ ನನ್ನ ಅನಿಸಿಕೆ. ಕೊನೆಗೆ ಲಾಸ್ಟಿಗೆ ಟಿಮ್ ಡೇವಿಡ್ ಅವರು 18 ಬಾಲಿಗೆ 32 ರನ್ ಎಲ್ಲ ಹೊಡೆದು 169 ಮುಟ್ಟಿಸಿದ್ರು. ತಂಡದ ಸ್ಕೋರ್ ಅಲ್ಲಿ ತನಕ ತಗೊಂಡದ್ರು. ಲಾಸ್ಟ್ ಬಾಲಿಗೆ ಅವ್ರು ಬೋಲ್ಡ್ ಆದ್ರು. ಪ್ರಸಿದ್ಧ ಕೃಷ್ಣ ಅವರು ಏನು ಯಾರ್ಕರ್ ಮಾರ, ಯಾರ್ಕರ್ ಅಲ್ಲಿ ಬೋಲ್ಡ್ ಮಾಡಿದ್ಮೇಲೆ ಟಾಟಾ ಅಂತ ಹೇಳಿದ್ರು. ಅವರು ಟಾಟಾ ಅಂತ ಹೇಳದಿದ್ರು ಕೂಡ 20 ಓವರ್ ಆದ್ಮೇಲೆ ಹೋಗ್ಲೇಬೇಕಲ್ಲ ಪೆವಿಲಿಯನ್ಗೆ. ಯಾಕೆ ಟಾಟಾ ಹೇಳಿದ್ರೆ ನಂಗೆ ಅರ್ಥ ಆಗಲಿಲ್ಲ. ಯಾಕಂದ್ರೆ ಮುಗಿತಲ್ಲ, ಫಸ್ಟ್ ಇನ್ನಿಂಗ್ಸ್ ಮುಗಿತಲ್ಲ, ಸುಮ್ಮನೆ ಅದು ವೇಸ್ಟ್ ಆಯ್ತು, ಟಾಟಾ ಮಾಡಿದ್ದು ವೇಸ್ಟ್ ಆಯ್ತು. ಆಯ್ತಾ, ಕೊನೆಗೆ GTದು ಚೇಸಿಂಗ್, ಗಿಲ್ ಅವರದ್ದು ವಿಕೆಟ್ 14 ಬಾಲಿಗೆ 14. ಗಿಲ್ ಅವರ ವಿಕೆಟ್ ಒಂದು ಭುವನೇಶ್ವರ್ ಕುಮಾರ್ ಅವರು ಕಿತ್ತರು ಬಿಟ್ರೆ ಅಂಥದ್ದೇನು ಹೇಳಿಕೊಳ್ಳುವಂಥ ಬೌಲಿಂಗ್ ಏನು ಇರಲಿಲ್ಲ. ಒಂದು ನಮ್ಗೊಂದು ಭಾರಿ ಖುಷಿಯ ವಿಚಾರ ಏನಂತಂದ್ರೆ, ಲಾಸ್ಟ್ 6 ಇನ್ನಿಂಗ್ಸ್ಗಳಲ್ಲಿ ಯಾರು ನಮ್ಮ ಎಂಥವ್ರ ಹೆಸರು, ಸಾಯಿ ಸುದರ್ಶನ್ ಅವರು ಲಾಸ್ಟ್ 6 ಇನ್ನಿಂಗ್ಸ್ಗಳಲ್ಲಿ 5 50 ಏನೋ ಹೊಡೆದಿದ್ರು IPL, ಅಥವಾ 7 ಇನ್ನಿಂಗ್ಸಲ್ಲಿ 6 50 ಹೊಡೆದಿದ್ರು. ಇವತ್ತು 50 ಹೊಡಿಲಿಕ್ಕೆ ಬಿಡಲಿಲ್ಲ ನಾವು. 49 ರನ್ನಿಗೆ ಔಟ್ ಮಾಡಿದ್ದೇವೆ. ನಮ್ಮ ಹತ್ರ ಚಾಲೆಂಜ್ ಎಲ್ಲ ಹಾಕೋದು ಬೇಡ ಆಯ್ತಾ, ಆ ಥರ ಎಲ್ಲ ರೆಕಾರ್ಡ್ ಎಲ್ಲ ಮಾಡ್ಲಿಕ್ಕೆ ಬಿಡುದಿಲ್ಲ ನಾವು. 36 ಬಾಲಿಗೆ 49 ರನ್, 50 ಹೊಡಿಲಿಕ್ಕೆ ಬಿಡಲಿಲ್ಲ. ಹೇಗೆ ನಮ್ಮ RCB. ಸೊ ಈ ಥರದಕ್ಕೆ ಇವತ್ತು ಸಮಾಧಾನ ಪಡ್ಬೇಕಷ್ಟೇ. ನಾವು ಸೋತಾಗ ನಮ್ಮದು ಈ ಥರವೇ ಇರ್ತದೆ ಮಾತುಗಳೆಲ್ಲ. 36 ಬಾಲಿಗೆ 49 ರನ್ ಭಾರಿ ಚಂದ ಮಾಡಿ ಆಡಿದ್ರು. ಆ್ಯಂಡ್ ಸಿಕ್ಕಾಪಟ್ಟೆ ಕೆಟ್ಟ ಫೀಲ್ಡಿಂಗ್ ಮಾಡಿದ್ದಂತಹ, ಸಿಕ್ಕಾಪಟ್ಟೆ ಕೆಟ್ಟ ಕೀಪಿಂಗ್ ಮಾಡಿದ್ದಂತಹ ಬಟ್ಲರ್ ಅವರು 1 ಕ್ಯಾಚ್ ಬಿಟ್ಟಿದ್ರು, 1 ರನ್ ಇದು ಸ್ಟಂಪ್ ಔಟ್ ಮಿಸ್ ಮಾಡಿದ್ರು. ಬಟ್ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಕ್ಲಾಸ್ ತಗೊಂಡ್ರು ಅಂತ ಕಾಣ್ತದೆ ನೆಹ್ರಾ ಅವರು. ಎಂತಾಗಿದೆ, ಕಮಾನ್ ಸ್ವಲ್ಪ ಫೋಕಸ್ ಇಡಿ ಅಂತ ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡಿದ್ರು ಅಂತ ಕಾಣ್ತದೆ ಬ್ಯಾಟಿಂಗಲ್ಲಿ. 39 ಬಾಲಿಗೆ 73 ರನ್. ಎಂತ ಮರೆ, 5 4 6 6 ಡಬ 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 ಅಂತ ಹೊಡಿತಾರೆ. RCB ಅವ್ರನ್ನ ಕಂಡ್ರೆ
ಏನೋ ಒಂಥರ ಹೊಟ್ಟೆವ್ರಿ ಅಂತ ಕಾಣ್ತದೆ ಬಟ್ಟರಿಗೆ. ಯಾವತ್ತು ನೋಡಿದ್ರು ಸಹ RCB ಮೇಲೆ ಚಂದ ಮಾಡಿ ಆಡ್ತಾರೆ. ಇದೊಂಥರ ಭಾರತದ ಎಗೇನ್ಸ್ಟ್ ಇನ್ಸಮಾ ಮೂಲಕ ಅವರು ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ರಲ್ಲ, ಆ ತರವೇ ಅನ್ನಿಸಿತ್ತು ನಂಗೆ. ಬಟ್ಲರ್ ಅವರಿಗೆ RCB ಅನ್ನು ಕಂಡ್ರೆ ಆಗುದಿಲ್ಲ ಅಂತ ಕಾಣ್ತದೆ. ಅದೇನೋ ಪೂರ್ವ ಜನ್ಮದ ಎಂತದೋ ಒಂದು ಉಂಟು, ಲಿಂಕ್ ಉಂಟಂತ ಕಾಣ್ತದೆ. ಪ್ರತಿ ಸಲ RCB ಮೇಲೆ ಡಮ ಡಮ ಅಂತ ಹೊಡಿತಾ ಇರ್ತಾರೆ. ರುದರ್ಫೋರ್ಡ್ ನೋಡಿ, ಫಸ್ಟ್ ಬೌಲಿಂಗ್ ಹಾಕುವಾಗ GT ಯೂಸ್ ಮಾಡಿದ 2 ಫಾರಿನ್ ಪ್ಲೇಯರ್ಸ್ ಅನ್ನು ಅವರ ತಂಡದಲ್ಲಿ, ಅಂಡ್ ರುದರ್ಫೋರ್ಡ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದ್ರು. ಒಟ್ಟು ಯೂಸ್ ಮಾಡಿದ 3 ಫಾರಿನ್ ಪ್ಲೇಯರ್ಸ್ ಅನ್ನು ರುದರ್ಫೋರ್ಡ್ ಅವರು ಒಂದು 18 ಬಾಲ್ಗೆ 30 ರನ್ ಚಚ್ಚಿದ್ರು. 17.5 ಓವರಲ್ಲಿ ಟಾರ್ಗೆಟ್ ಅನ್ನ ಸಕ್ಸಸ್ಫುಲಿ ರೀಚ್ ಮಾಡಿಸಿದ್ರು. GT ಅವರು 8 ವಿಕೆಟ್ಗಳ ಭರ್ಜರಿ ಜಯ. ಈ ಒಂದು ಜಯದೊಂದಿಗೆ GT ಯಾವ ಪ್ಲೇಸಿಗೆ ಹೋಗಿದೆ, ಈ ಒಂದು ಸೋಲಿನೊಂದಿಗೆ RCB ಯಾವ ಪ್ಲೇಸಿಗೆ ತಳ್ಳಲ್ಪಟ್ಟಿದೆ ಅಂತ ನಂಗೆ ಇನ್ನೂ ಸಹ ಗೊತ್ತಿಲ್ಲ. ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಮಾಡ್ತಿರೋದ್ರಿಂದಾಗಿ ನಾನು ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಅಯ್ಯೋ, ಸ್ವಲ್ಪ ಫೈಟ್ ಕೊಟ್ಟು ಸೋಲ್ಬೋದಿತ್ತ ಅಂತ RCB ಅವರು ಅಲ್ವಾ. ತೀರಾ ಒನ್ ಸೈಡೆಡ್ ಮ್ಯಾಚ್ ಆಯ್ತು. ತವರಲ್ಲೇ ಈ ತರ ಸೋಲುದು ಅದೊಂಥರ ಬೇಜಾರು. ಯಾಕೆ? ಹೋಮ್ ಅಡ್ವಾಂಟೇಜೇ ಇಲ್ವಾ? ಫ್ಯಾನ್ಸ್ ಬಿಟ್ಟು ಬೇರೆ ಎಂತ ಹೋಮ್ ಅಡ್ವಾಂಟೇಜೇ ಇಲ್ವಾ? ಎಂತ ನಮ್ದು ಮೇ ಬಿ ಮಿಡ್ಲ್ ಓವರ್ಸ್ ಅಲ್ಲಿ ಆ ಕ್ವಾಲಿಟಿ ಸ್ಪಿನ್ನರ್ ಇಲ್ಲ ಅಂತ ಒಂದು ಅನ್ಸುದು ನಮ್ಗೆ. ಬೌಲಿಂಗ್ ಚೆಂದ ಉಂಟಿಲ್ಲ ಅಂತಲ್ಲ, ಒಬ್ಬ ಕ್ವಾಲಿಟಿ ಸ್ಪಿನ್ನರ್ ಬೇಕಾಯ್ತು. ಸುಯೇಶ್ ಶರ್ಮಾ ಎಲ್ಲ ಅಂಡ್ ರಸಿಕ್ದಾರ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ಬಂದ್ರು. ಅಣ್ಣ ಫಸ್ಟ್ 2 ಓವರ್ ನೋಡಿದಾಗ ನಂಗೆ ಕನ್ಫ್ಯೂಸ್ ಆಯ್ತು, ಇಂಪ್ಯಾಕ್ಟ್ ಪ್ಲೇಯರ್ ಯಾರಿಗೆ, ನಮ್ಗೆ ಅವ್ರಿಗ ಅಂತ. ಆ ತರ ಇತ್ತು ಬೌಲಿಂಗು, ಅಥವಾ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಕಾಣ್ತದೆ. ಡೈರೆಕ್ಟ್ ಆಗಿ ಭುವನೇಶ್ವರ್ ಕುಮಾರ್ ಮತ್ತೆ ಹೇಸಲ್ವುಡ್ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮೇ ಬಿ ರಸಿಕ್ದಾರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅನ್ನಿಸ್ತದೆ. ಬಟ್ ಅವ್ರದ್ದು ನೋಡಿ ಮಾರೆ, 4 ಸೀಮರ್ಸ್ ಅನ್ನು ಇಟ್ಕೊಂಡು ಹೋದ್ರು. ಭಯಂಕರ ಪಿಚ್ ಅನ್ನು ಬಾರಿ ಚಂದ ಮಾಡಿ ರೀಡ್ ಮಾಡಿದ್ರೆ ಗುಜರಾತ್ ಅವರು. ಸೊ ಸಿರಾಜ್ ಅಣ್ಣ, ಪ್ರಸಿದ್ಧ ಕೃಷ್ಣ, ಅರ್ಷದ್ ಖಾನ್, ಇಶಾಂತ್ ಶರ್ಮಾ, ಮತ್ತೆ 2 ಸ್ಪಿನ್ನರ್ಸ್ ಇದ್ರು, ಸಾಯಿ ಕಿಶೋರ್ ಹಾಗೂ ರಶೀದ್ ಖಾನ್ ಅವರು. ಥ್ಯಾಂಕ್ಸ್ ಟು ರಶೀದ್ ಖಾನ್ ಅವರು ಹೊಡಿಸ್ಕೊಂಡಿದ್ದಕ್ಕೆ ನಾವು ಅಟ್ಲೀಸ್ಟ್ 160-90 ಹೊಡಿಲಿಕ್ಕಾಯ್ತು. ಎನಿವೇಸ್, ಮ್ಯಾಚ್ ಎಂತ ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮ್ಯಾಚ್ ಎಂತ ಅನಿಸ್ತದೆ? RCB ಫ್ಯಾನ್ಸ್ಗೆ ತಲೆ ಕೆಟ್ಟೋಗಿರ್ತದೆ. RCB ಅನ್ನ ದ್ವೇಷ ಮಾಡೋರಿಗೆ ಒಂದಿಗೆ ಕಾಯ್ತಾ ಇರ್ತಾರಲ್ಲ, ಇವ ಸೋಲಿ ಅಂತ ಈಗ ಶುರು ಮಾಡ್ಕೊಳ್ತಾರೆ ಕಮೆಂಟ್ ಸೆಕ್ಷನ್. ಓ RCB ಎಂತ ಲಾಲಿಪಾಪು, ಅದು ಇದು ಬ್ಯಾಕ್ ಟು ಫಾರ್ಮು, ಓ ಲಂಗ್ ಪುಸ್ಕ್ ಅಂತ ಸ್ಟಾರ್ಟ್ ಆಗ್ತದೆ. ಹಂಗೆಂತ ಆಗ್ಬೇಕಂತಿಲ್ಲ, ಎಂತ ಬೇಕಾದ್ರೆ ಕಮೆಂಟ್ ಮಾಡ್ಕೊಳ್ಳಿ. ಇಷ್ಟು ದಿನ ಎಲ್ಲ ನಾನು ಡೀಸೆಂಟ್ ಆಗಿರಿ ಅಂತೆಲ್ಲ ಹೇಳ್ತಿದ್ದೆ. ಈ ಸಲ ಮಜಾ ಮಾಡಿ ಎಂಥದೊಂದು ಜಗಳ ಆಡ್ಕೊಳ್ಳಿ, ಎಂಥದೊಂದು. ಒಟ್ಟಿನಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೇನೆ, ನನ್ನ ಒಂದು ಅನಿಸಿಕೆ ಹೇಳಿದ್ದೇನೆ ಈ ಚಳಿಯಲ್ಲಿ ಕೂಡ. ಸರಿ, ಇಲ್ಲಿಗೆ ವಿಡಿಯೋನ ನಾನು ಮುಕ್ತಾಯ ಮಾಡ್ತಿದ್ದೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಆಗದಿದ್ದವರಿಗೆ ಹೇಳ್ತಾ ಇರೋದು, ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಮಗೆ ಒಂದು ಮೋಟಿವೇಶನ್ ಸಿಗ್ತದೆ, ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗ್ತದೆ ಅಷ್ಟೇ. ಸರಿಯಾಗಿ ಬರುವ. ನಮಸ್ಕಾರ.